ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಥರ್ಸ್ಡೇ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ ಶ್ರೀ ಕಾಮಧೇನು ಕ್ಷೇತ್ರ ಬಗ್ಗೆ. ಸೊ ಇದು ಬಂದ್ಬಿಟ್ಟು ಎಪಿಸೋಡ್ 2. ಇವಾಗ ನಾವು ಕಾಮಧೇನು ಕ್ಷೇತ್ರದ ವಾಸ್ತುಶಿಲ್ಪಿ ಬಗ್ಗೆ ತಿಳಿದುಕೊಳ್ಳೋಣ. ಬೃಂದಾವನವನ್ನು 12 ಕಲ್ಲಿನ ಕೆತ್ತಿದ ಕಲ್ಲಿನಿಂದ ನಿರ್ಮಿಸಲಾಗಿತ್ತು. ಗರ್ಭಗುಡಿ ಪ್ರವೇಶ ದ್ವಾರದ ಮುಂದೆ 2 ದೊಡ್ಡ ಆನೆಗಳನ್ನು ಸ್ಥಾಪಿಸಲಾಗಿತ್ತು. ಕಾಮಧೇನು ಕ್ಷೇತ್ರದ ದೇವಾಲಯವು ಒಂದೇ ಸಾಲಿಗ್ರಾಮ ಕಲ್ಲಿನಿಂದ ಕೆತ್ತಿದ ಗರ್ಭಗುಡಿ ವಿಗ್ರಹವನ್ನು ಹೊಂದಿದೆ. ಇದು ಭೂವರ ಸ್ವಾಮಿ, ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಹೊಂದಿದೆ. ಈ ದೇವಾಲಯವು ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ದೇವತೆಗಳನ್ನು ಹೊಂದಿರುವ ಪ್ರತ್ಯೇಕ ಕೋಣೆಯನ್ನು ಹೊಂದಿದೆ. ಭಾರತದಲ್ಲಿ 108 ಕೋಟಿ ಶ್ರೀ ರಾಘವೇಂದ್ರ ಲಿಖಿತ ಪುಸ್ತಕಗಳನ್ನು ಸ್ಥಾಪಿಸಿದ ಏಕೈಕ ಸ್ಥಳ ಇದಾಗಿದೆ. ಮೃತ್ತಿಕಾ ಬೃಂದಾವನ ಎಂದು ಕರೆಯಲಾಗುವ ರಾಘವೇಂದ್ರಾಯ ನಮಃ ಲೇಖನ ಮಹಾಯೋಜನೆ ಬೃಂದಾವನ ಇದಾಗಿದೆ. ಆವರಣದಲ್ಲಿ ತುಳಸಿ ಉದ್ಯಾನವೂ ಇದೆ. ನಾವಿವಾಗ ಕಾಮಧೇನು ಕ್ಷೇತ್ರದ ವಾಸ್ತುಶಿಲ್ಪಿ ಬಗ್ಗೆ ತಿಳಿದುಕೊಂಡು ಆಯಿತು. ಇವಾಗ ನಾನು ಬಂದಿರೋ ಜಾಗ ಬಂದ್ಬಿಟ್ಟು ಬೃಂದಾವನ. ಇದು ಬಂದು ಕಾಮಧೇನು ಕ್ಷೇತ್ರದ ಒಳಗಡೆನೆ ಹೊಸದಾಗಿ ಕಟ್ಟಿರುವ ಸ್ಥಳ. ಇದಕ್ಕೆ ಬೃಂದಾವನ ಎಂದು ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಯಾವಾಗಲೂ ತುಂಬಾ ಜನ ಇರ್ತಾ ಇದ್ರು, ಬಟ್ ಇವತ್ತು ಸ್ವಲ್ಪ ಕಮ್ಮಿ ಇದ್ರು. ನಾವು ಬೆಳಗ್ಗೆನೆ ಬೇಗನೆ ಹೋಗಿದ್ರಿಂದ ಸೊ ಇದಕ್ಕೆ ನಾವು ಯೂಶಲಿ ಬಂದಾಗೆಲ್ಲ ಹೋಗಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ತುಂಬಾ ಜನ ನಿಂತ್ಕೊಂತ ಇದ್ರು, ಮೂವೇ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಇವತ್ತು ಫ್ರೀ ಇತ್ತು ಅನ್ಬಿಟ್ಟು ಹಂಗೇನೆ ಹೋಗ್ಬಿಟ್ಟು ಹೋದ್ವಿ. ಎಲ್ಲದಕ್ಕೂ ಬಂದಿದ್ದೀವಲ್ವಾ, ಹಂಗೇನೆ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ಇದ್ ಮುಗಿಸ್ಕೊಂಡು ಹೋಗ್ಮೇಲೆ ನಾವು ಹೋಗಿದ್ದು ಒಂದು ರೌಂಡ್ ಫುಲ್ ದೇವಸ್ಥಾನ ಸುತ್ತೋಣ ಅಂತ ಹೋದ್ವಿ. ಯಾಕಂದ್ರೆ ಅಲ್ಲಿ ಅಕ್ಷತೆ ಕೂಡ ಕೊಡ್ತಿರ್ತಾರಲ್ವಾ, ಅದಕ್ಕೋಸ್ಕರ. ಸೊ ಹಂಗೇನೆ ನಮ್ಗೂನು ಟೈಮ್ ಆಗಿತ್ತು, ಹೋಗ್ಬೇಕಾಗಿತ್ತು ಬೇಗನೆ. ಯಾಕಂದ್ರೆ ಮನೇಲಿ ನಾಯಿ ಮರಿ ಇದ್ದಿದ್ರಿಂದ ನಾವು ಕೂಡ ಬೇಗ ಹೋಗ್ಬೇಕಾಗಿತ್ತು, ಅದಕ್ಕೇನೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ದೇವಸ್ಥಾನದೊಳಗಡೆನೆ ಒಂದು ಸ್ಮಾಲ್ ಸ್ಟಾಲ್ ಇಟ್ಕೊಂಡಿದ್ದಾರೆ. ಎಲ್ಲಾ ತರ ಫೋಟೋಸ್, ಬುಕ್ಸ್ ಮತ್ತೆ ತಿಂಡಿ ಐಟಮ್ಸು, ಕೀ ಚೈನ್ಸು, ಬ್ಯಾಂಗಲ್ಸು ಎಲ್ಲಾನು ಇಕ್ಕಿದ್ದಾರೆ. ಅದ್ ನೋಡಕ್ಕಂತೂ ತುಂಬಾನೇ ಖುಷಿ ಆಗತ್ತೆ. ಸ್ಮಾಲ್ ವಿಗ್ರಹ. ಇಲ್ಲಿಂದ ಎಷ್ಟೊಂದ್ ಜನ, ತುಂಬಾ ಜನ ತಗೊಂಡ್ ಹೋಗಿದ್ದಾರೆ. ನಾನು ನೋಡಿದೀನಿ ರಾಘವೇಂದ್ರ ಸ್ವಾಮಿ ಫೋಟೋನ. ನನ್ನ ಮನೆಗೂ ಕೂಡ ನಾನು ತಂದಿಟ್ಕೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿ ಫೋಟೋ ದೊಡ್ಡದು. ಇದೇ ಸ್ಟಾಲ್ ಅಲ್ಲಿ ತಗೊಂಡಿದ್ದು. ಪ್ರೈಸು ಕೂಡ ಅಷ್ಟೊಂದೇನ್ ಹೈ ಇಲ್ಲ, ಕಮ್ಮಿನೇ ಇದೆ. ಮಕ್ಕಳಿಗೆ ಓದೋ ಅಂತ ಬುಕ್ಸ್ ಇದೆ, ದೊಡ್ಡೋರು ಕೂಡ ಓದೋ ಅಂತ ಬುಕ್ಸ್ ಇದೆ. ಆಮೇಲೆ ಚಿಕ್ಕ ಮಕ್ಕಳು ಎಲ್ಲಾರು ಬಂದ್ರೆ ಆಚೆಗಡೆ ಆಟ ಸಾಮಾನು ಅದು ಇದು ತಗೊಳಕ್ ಇಷ್ಟ ಪಡ್ತಾರಲ್ಲ, ಆ ತರ ಕೂಡ ಈ ಶಾಪ್ ಅಲ್ಲಿ ಇದೆ. ಸೊ ಹಂಗಾಗಿ ಈ ಶಾಪಲ್ಲಿ ಎಲ್ಲಾರುನು ತಗೊಂಡ್ ಹೋಗ್ತಾರೆ, ಹಂಗಂತ ಏನಿಲ್ಲ. ಬಂದವರೆಲ್ಲ ಒಬ್ರೊಬ್ರು ಏನಾದ್ರು ಒಂದ್ ತಗೊಂಡ್ ಹೋಗ್ತಾರದ್ನ ನಾನು ನೋಡ್ತೀನಿ ಪ್ರತಿ ಸಲ ಹೋದಾಗ್ಲೂ ಕೂಡ. ಆಮೇಲೆ ಇಲ್ಲಿ ಕೂಡ ಏನಂತಾರೆ, ಕ್ಯಾಮ್ರಾಸ್ ಎಲ್ಲ ಕೂಡ ಇಕ್ಕಿದ್ದಾರೆ. ಮತ್ತೆ ಹೋಗ್ಬೇಕಾದ್ರೂ ಕೂಡ ಚೆಕ್ ಮಾಡ್ತಾರೆ, ಬರ್ಬೇಕಾದ್ರೂ ಕೂಡ ಚೆಕ್ ಮಾಡ್ತಾರೆ. ಇಲ್ಲಿ ಬರೀ ರಾಘವೇಂದ್ರ ಸ್ವಾಮಿ ಫೋಟೋ ಅಷ್ಟೇ ಅಲ್ಲ, ಕೃಷ್ಣ ಫೋಟೋಸ್ ಇದೆ, ಆಂಜನೇಯ ಸ್ವಾಮಿ ಫೋಟೋ ಇದೆ, ಎಲ್ಲಾ ದೇವರಿನ ಫೋಟೋ ಕೂಡ ಇಕ್ಕಿದ್ದಾರೆ. ಹಂಗಾಗಿ ಇದು ನೋಡಕ್ಕೆ ತುಂಬಾನೇ ಖುಷಿ ಆಗತ್ತೆ. ಯಾಕಂದ್ರೆ ಫೋಟೋಸ್ ನೋಡ್ತಿದ್ರೆ ಎಷ್ಟ್ ಚೆನ್ನಾಗಿದೆ ಅಂತ ಅನ್ಸ್ತಾ ಇರತ್ತೆ. ಬಟ್ ಮನೆಗೆ ಎತ್ಕೊಂಡು ಹೋದ್ರೆ ಎಲ್ಲಿ ಹಾಕ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಮೇಲೆ ಇಲ್ಲಿ ತಿಂಡಿಗಳು ಇಕ್ಕಿದ್ದಾರೆ, ಸ್ವೀಟ್ಸ್, ಖಾರ ತಿಂಡಿಗಳು. ಆಮೇಲೆ ಎಷ್ಟೊಂದ್ ತರ ಇಕ್ಕಿದ್ದಾರೆ. ನಂಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅದ್ ತಿನ್ಬೇಕು ಅಂತ. ಬಟ್ ಏನ್ ಮಾಡೋದು, ತಗೊಂಡೋದ್ರೆ ಮನೇಲಿ ಒಂದ್ ಸ್ವಲ್ಪ ತಿಂದ್ಬಿಟ್ಟು ಎತ್ತಿಕ್ ಬಿಡ್ತೀವಿ. ಹಂಗಾಗಿ ಏನು ತಗೊಂಡ್ ಹೋಗಲ್ಲ. ಹಂಗೆ ಮುಂದೆ ನಡ್ಕೊಂಡು ಹೋದ್ರೆ ಅಲ್ಲಿ ಅಕ್ಷತೆ ಕಾಳು ಕೊಡ್ತಿರ್ತಾರೆ. ಒಂದ್ಸರಿ ತೀರ್ಥ ಕೂಡ ಕೊಡ್ತಾರೆ, ಇಲ್ಲ ಅಂದ್ರೆ ಅಕ್ಷತೆ ಕಾಳು ಮಾತ್ರ ಕೊಡ್ತಾರೆ. ಅಕ್ಷತೆ ಕಾಳನ್ನ ತಲೆ ಮೇಲೆ ಹಾಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು, ಬಿಕಾಸ್ ಅದು ರಾಘವೇಂದ್ರ ಸ್ವಾಮಿಗೆ ತುಂಬಾನೇ ಇಷ್ಟ ಅಂತಾನೆ ಹೇಳ್ತಾರಲ್ವಾ. ನಮ್ಮ ಮನೇಲೂ ಕೂಡ ಒಂದ್ ಬಾಕ್ಸ್ ಅಲ್ಲಿ ಅಕ್ಷತೆ ಕಾಳನ್ನ ಹಾಕ್ಬಿಟ್ಟು ಇಕ್ಕಿದೀವಿ. ಅದಕ್ಕೋಸ್ಕರನೇ ಇದನ್ನ ತಗೊಂಡು ನೆಕ್ಸ್ಟ್ ಹಂಗೇನೆ ಒಂದ್ ರೌಂಡ್ ಫುಲ್ಲು ದೇವಸ್ಥಾನ ಸುತ್ತಬಿಟ್ಟು, ಇಲ್ಲಿ ಎಷ್ಟೊಂದ್ ಜನ ಭಕ್ತಾದಿಗಳು ಹೆಜ್ಜೆ ನಮಸ್ಕಾರ ಕೂಡ ಮಾಡ್ತಿರ್ತಾರೆ. ಅವ್ರಿಗೇನಾದ್ರೂ ಆಗ್ಬೇಕಂತ ಇದ್ರೆ ಹರಕೆ ಹೊತ್ಕೊಂಡು. ನಾನು ಪ್ರತಿ ಸಲಿ ಕೂಡ ನೋಡ್ತೀನಿ, ಎಷ್ಟು ಚಿಕ್ಕ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರ ತನಕ ಮಾಡ್ತಿರ್ತಾರೆ ಈ ಹೆಜ್ಜೆ ನಮಸ್ಕಾರವನ್ನು. ಈ ಬೃಂದಾವನ ಜಾಗ ಹತ್ರನೇ ಬಂದ್ಬಿಟ್ಟು ಮಾಡೋದು, ಬಿಕಾಸ್ ಆಚೆಗಡೆ ಅಲ್ಲಿ ಮಾಡಕ್ ಆಗಲ್ಲ. ಬಿಕಾಸ್ ಅಲ್ಲಿ ಆರತಿ ಮತ್ತೆ ಕ್ಯೂ ಎಲ್ಲ ನಿಂತಿರುತ್ತಲ್ಲ, ಅಲ್ಲಿ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಫ್ರೀ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಿರ್ತಾರೆ. ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ತುಂಬಾ ನ್ಯೂ ಆಗಿದೆ, ಮತ್ತೆ ಚೆನ್ನಾಗ್ ಕೂಡ ಇದೆ. ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಅಲ್ವಾ, ಅದಕ್ಕೋಸ್ಕರನೇ. ಹಂಗೆ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಎಂದು ದೇವತೆಗಳ ದೇವಸ್ಥಾನ ಕೂಡ ಕಟ್ಟಿದ್ದಾರೆ ಒಂದು ಸೈಡ್ ಅಲ್ಲಿ.
ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಕೋಣೆಯನ್ನು ಮಾಡಿ ಕಟ್ಟಿದ್ದಾರೆ. ಹಂಗೆ ಇದು ಕೂಡ ಒಂದ್ ರೌಂಡ್ ಅದು ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಕಂಪ್ಲೀಟ್ ಮಾಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು 5 ಮಿನಿಟ್ಸ್ ಕುತ್ಕೊಂಡು ಹಂಗೇನೆ ಎದ್ದು ಹೋಗೋಣ ಅಂತ ಅನ್ಕೊಂಡ್ವಿ. ಇವಾಗ ನಾವು ಕಾಮಧೇನು ಕ್ಷೇತ್ರದ ಮಹತ್ವವನ್ನು ತಿಳಿದುಕೊಳ್ಳೋಣ. ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಮತ್ತು ವಾರಕ್ಕೊಮ್ಮೆ ಯಾರಾದರೂ ಆಶೀರ್ವಾದ ಪಡೆಯುವವರು ಪವಾಡಗಳನ್ನು ಅನುಭವಿಸುತ್ತಾರೆ. ಗುರುವಾರ ಮತ್ತು ಭಾನುವಾರ ದೇವಾಲಯಕ್ಕೆ ಭೇಟಿ ನೀಡುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬಾ ಶುಭ. ಆರೋಗ್ಯ ಸಮಸ್ಯೆಗಳು, ವಿವಾಹ ಪ್ರಸ್ತಾಪಗಳು, ಉದ್ಯೋಗಗಳು ಮತ್ತು ಸಂತತಿಯ ವಿಷಯದಲ್ಲಿ ಭಕ್ತರ ಪವಾಡಗಳನ್ನು ಅನುಭವಿಸಿದ್ದಾರೆ. ಅಂತಹ ಒಂದು ಘಟನೆಯು 5 ವರ್ಷಗಳ ಕಾಲ ಕೋಮಾದಲ್ಲಿ ಇದ್ದ ವ್ಯಕ್ತಿ ಬಗ್ಗೆ ಅವರು ಇಂದು ಆರೋಗ್ಯವಾಗಿದ್ದಾರೆ ಮತ್ತು ಚೆನ್ನಾಗಿ ಕೂಡ ಇದ್ದಾರೆ. ಇವಾಗ ಕಾಮಧೇನು ಕ್ಷೇತ್ರದ ಆಚರಣೆಗಳನ್ನು ತಿಳಿದುಕೊಳ್ಳೋಣ. ಭಕ್ತರು ನಿತ್ಯ ತುಪ್ಪದ ದೀಪಗಳನ್ನು ಜೊತೆಗೆ 21 ವಿವಿಧ ವಿಷಯ ಆರತಿಗಳನ್ನು ಅರ್ಪಿಸಬಹುದು. ಗುರುವಾರ ಭೋಜನ ಮತ್ತೆ ಸೇವೆಯನ್ನು ಏರ್ಪಡಿಸಬಹುದು. ಭಕ್ತರು ಸನ್ನಿಧಾನದಲ್ಲಿ ತುಪ್ಪದ ದೀಪಗಳನ್ನು ಟೋಕನ್ ವ್ಯವಸ್ಥೆಯ ಮೂಲಕ ಅರ್ಪಿಸುತ್ತಾರೆ. ಗುರುವಾರ ಮತ್ತು ಭಾನುವಾರ ದೇವಾಲಯಕ್ಕೆ ಭೇಟಿ ನೀಡುವ ಜನರಿಗೆ ದೇವಾಲಯವು ಪ್ರಸಾದವನ್ನು ನೀಡುತ್ತಾರೆ. ಜನರು ಅಕ್ಕಿ, ಬೇಳೆ, ತುಪ್ಪ, ಅಡುಗೆ ಎಣ್ಣೆಯನ್ನು ಉದಾರವಾಗಿ ದಾನ ಮಾಡಬಹುದು. ಇದು ಭಕ್ತರಿಗೆ ಪ್ರಸಾದವನ್ನು ಬಡಿಸಲು ಸಹಾಯ ಮಾಡುತ್ತದೆ. ದೇವಾಲಯದ ಯಾವುದೇ ಅಗತ್ಯವಿರುವ ಸಿಮೆಂಟ್, ಇಟ್ಟಿಗೆಗಳನ್ನು ಮತ್ತು ಕಬ್ಬಿಣವನ್ನು ಸಹ ಜನರು ದಾನ ಮಾಡಬಹುದು. ಕಾಮಧೇನು ಕ್ಷೇತ್ರದಲ್ಲಿ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ದೇವಸ್ಥಾನವು ಶ್ರೀ ಲಕ್ಷ್ಮೀ ಪೂಜೆ, ತುಳಸಿ ಪೂಜೆ, ರಾಘವೇಂದ್ರ ಸ್ವಾಮೀಜಿ ಸೇವೆ, ಸ್ವರ್ಣ ಗೌರಿ ವ್ರತ, ನಾಗರ ಪಂಚಮಿ, ಗಂಡನ ಪೂಜೆ, ಶ್ರೀ ವರಮಹಾಲಕ್ಷ್ಮಿ ವ್ರತ ಮತ್ತು ಶ್ರಾವಣ ಮಾಸ ಲಕ್ಷ್ಮೀ ಪೂಜೆಯನ್ನು ನಡೆಸಲಾಗುತ್ತದೆ. ದೇವಸ್ಥಾನವು ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗೌರಿ ಗಣೇಶ ಹಬ್ಬ ಮತ್ತು ದಸರಾ ಹಬ್ಬವನ್ನು ಆಚರಿಸುತ್ತದೆ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.